ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತು ಇನ್ನೊಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಬ್ಯಾಕ್ ಗ್ರೌಂಡ್ ನೋಡ್ಬೋದು ನೀವು, ನಮ್ಮ ಅಮ್ಮ, ಪೂಜಾ, ನಿಧಿ ಎಲ್ಲ ಫುಲ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಾರೆ. ಯಾಕೆ ರೆಡಿಯಾಗಿ ನಿಂತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ನಾನು ವ್ಲಾಗ್ ನೋಡಿದ್ರಲ್ಲ ನೀವು, ಅದು ಇವತ್ತು ಬೆಳಗ್ಗೆನೆ ಬಂದಿರೋದು. ಅಂದ್ರೆ ಇವತ್ತು ಮಂಗಳವಾರ ಸ್ನೇಹಿತರೆ. ಇವಾಗ ನೋಡಿ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ, 11:45 ಆಗಿದೆ. 10 ಗಂಟೆಗೆ ವ್ಲಾಗ್ ಬಂದಿದೆ. ನಾನು ಇವತ್ತು ಇನ್ನೊಂದು ವ್ಲಾಗ್ ನಾನು ಶೂಟ್ ಮಾಡ್ತೇನೆ ಸ್ನೇಹಿತರೆ. ಏನಕ್ಕೆ ಇವತ್ತೇ ಈ ತರ ಗಡಬಡ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಅಂತಾನು ಕೂಡ ಹೇಳ್ತೀನಿ. ನೀವೆಲ್ಲ ನೋಡಿರ್ಬೋದು ಸ್ನೇಹಿತರೆ, ಲಾಸ್ಟ್ ಬ್ಲಾಗ್ಗಿಂತ ಹಿಂದೆ 2 ಬ್ಲಾಗ್ ಹಿಂದಲ್ಲ ಪೂಜಾ, ಇದ್ರ ಹಿಂದಿನ ಬ್ಲಾಗ್ ಟೊಮೆಟೊ ಚಟ್ನಿ ಅಲ್ವಾ. ಸೊ ಸ್ನೇಹಿತರೆ, ಟೊಮೆಟೊ ಚಟ್ನಿ ಬ್ಲಾಗ್ ನೋಡಿದ್ರು, ನಮ್ಮ ಅಮ್ಮ ಅಡಿಗೆ ಮಾಡಿದ್ರು. ಅದೇ ತರ ಇವತ್ತು ಕೂಡ ಒಂದಿನ ಅಡಿಗೆ ಮಾಡ್ತಾ ಇದ್ರೆ. ನನಗೆ ಆಕ್ಚುಲಿ ಅಡಿಗೆ ಮಾಡೋದು ಬ್ಲಾಗ್ ಮಾಡೋದಿರ್ಲಿಲ್ಲ ಇವತ್ತು. ಬಟ್ ಏನು ಅಂತಂದ್ರೆ, ಏನೋ ಒಂದು ಸ್ಪೆಷಲ್ ನಮ್ಮ ಅಮ್ಮ ಮಾಡ್ತಾ ಇದಾರೆ. ಅದು ಇವತ್ತು ಮಾಡ್ಬಿಟ್ರೆ ಸ್ನೇಹಿತರೆ, ಮತ್ತೆ ಒಂದು 2-3 ತಿಂಗಳ ತನಕ ಮತ್ತೆ ಅದನ್ನ ಮಾಡೋದಿಲ್ಲ. ಏನಮ್ಮ ನಮಸ್ಕಾರ ಸ್ನೇಹಿತರೆ. ನೋಡಿ ಮಾಡೋದು ಬೆಳಗ್ಗೆ ಏನ್ ಗೊತ್ತಾ ಸ್ನೇಹಿತರೆ, ಇವಾಗ ನಮ್ಮಮ್ಮ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದಾರೆ ಸ್ನೇಹಿತರೆ. ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಪುಳಿಯೋಗರೆ ಗೊಜ್ಜನ್ನ. ನಮ್ಮಮ್ಮ ಆಲ್ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಇನ್ನೇನೆಲ್ಲ ಸಾಮಾನ್ ತೆಗಿತಾ ಇದ್ರು. ಪೂಜಾಗ್ ಹೇಳ್ತಾ ಇದ್ರು, ನಿಧಿಗ್ ಬೇಗ ಮಲಗಿಸ್ಬಿಡು, ನಾನು ಪುಳಿಯೋಗರೆ ಗೊಜ್ಜು ಮಾಡ್ಬೇಕು, ನೀನ್ ಅಡಿಗೆ ಮಾಡ್ಕೊಂತ ಮಾತಾಡ್ತಾ ಇದ್ರು. ನಾನ್ ಕೇಳಿಸ್ಕೊಂಡ್ಬಿಟ್ಟಿದ್ದಾನ, ನಿಂತ್ಕೊಂಡ್ರಿ ನೀವು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ರೆ ಅದನ್ನ ವ್ಲಾಗ್ ಮಾಡ್ಬೇಕು ತೋರ್ಸ. ಲಾಸ್ಟ್ ಟೈಮ್ ಮಾಡ್ಬೇಕು ಅನ್ಕೊಂಡಿದ್ವಿ, ಬಟ್ ಮಾಡ್ಬಿಟ್ಟಿದ್ರು. ಇವಾಗ ಟೈಮ್ ಬಂದಿದೆ ಮಾಡೋದು ಸಹ ಹಂಗಾಗ್ಬಿಟ್ಟು ಇವಾಗ ಮಾಡ್ತಾ ಇದೀವಿ. ಅದೇ ಮಜವಾಗಿರ್ತಾರೆ ನಮ್ಮ ಮಾಡೋದು. ನೋಡ್ಕೊಳ್ಳಿ, ನೀವು ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಮ್ಮಮ್ಮ ಫುಲ್ ಎಲ್ಲ ಮಟೀರಿಯಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಏನೇನ್ ಬೇಕು ಅಂತ ಬಿಟ್ಟಲ್ಲ ಏನಾರ ಮಾಡಿದ್ರೆ ಇವಾಗ ಆಲ್ರೆಡಿ ಏನು ಮಾಡಿಲ್ವಲ್ಲ. ಸೊ ಇನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದಾರೆ. ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನೋಡಿ ನಾನು ಮಾಡೋ ಪುಳಿಯೋಗರೆ ತೋರಿಸ್ತಾರಂತೆ, ನೀವು ನೋಡಿ. ನಾನು ಈ ಗ್ಲಾಸ್ ಅಳತೆ ತಗೊಂಡಿದ್ದೀನಿ. ಎಲ್ಲಾನು ಇದೇ ಗ್ಲಾಸ್ ಅಳತೆಯಿಂದಾನೇ ತಗೋಬೇಕು ನೀವು. ಇದರಲ್ಲೇ ಅಂದ್ರೆ ಅದು ಗ್ಲಾಸ್ ಚೇಂಜ್ ಆಗಬಾರ್ದು ಅಂತ ಹೇಳ್ತಾ ಇದೀರಾ. ಏನೇ ಸಾಮಾನು ಆಗ್ತಾ ಇದೆಯೋ ಅದೆಲ್ಲ ಇದೇ ಸೇಮ್ ಗ್ಲಾಸ್ ಬರಬೇಕು. ಇದು ಒಟ್ಟಿನಲ್ಲಿ ಎಷ್ಟು ಕೆಜಿ ಆಗುತ್ತೆ ಟೋಟಲ್ ಆಗಿದೆ? ಕೆಜಿ 2-3 ಕೆಜಿ ಆಗುತ್ತೆ ಇದಿಷ್ಟು ಮಾಡೋದು. ಅದರಲ್ಲಿ ನಾವು ಎಲ್ಲ ಮಾಡಿದ್ಮೇಲೆ ಎಲ್ರಿಗೂ ಒಂದು ಸ್ವಲ್ಪ ಕೊಟ್ಟ ಆಮೇಲೆ ಉಳಿಯೋದು ನಮಗೆ ಒಂದು ಸ್ವಲ್ಪ ಉಳಿಯುತ್ತೆ. ಅದ್ರಲ್ಲಿ 1.5 ಕೆಜಿ ಅಷ್ಟು ನಮ್ಗೆ ಉಳಿತದೆ. ಅದೇ 2-3 ತಿಂಗಳು ಆಗೋಗ್ಬಿಡುತ್ತೆ. ನಮ್ಗೆ ಜಾಸ್ತಿ ಪುಳಿಯೋಗರೆ ತಿಂತಾನ ನನ್ನ ಮಗ. ಹೊಡೆದ್ರೆ ಡೈಲ ನಮ್ಮಮ್ಮ. ನಾವೆಲ್ಲರೂ ತಿಂತೀವಿ, ನಾವು ಅವನಂತಲ್ಲ. ನೀವು ಚಿಕ್ಕ ತಗೊಳ್ಬೋದು ಸ್ನೇಹಿತರೆ. ಮನೇಲಿ ಮಾಡ್ಕೊಬೇಕಾದ್ರೆ ಚಿಕ್ಕ ಫ್ಯಾಮಿಲಿ ಇತ್ತು ಅಂದ್ರೆ ಚಿಕ್ಕದು ಇದೇ ಗ್ಲಾಸಲ್ಲಿ ಬೇಕಾದ್ರೆ ಅಳತೆ ಚಿಕ್ಕದು ಹಾಕೊಳ್ಳಿ. ಇದರಲ್ಲಿ ಇದೊಂದು ಕಪ್ ಖಾರ ಪುಡಿ, ಅದೇ ಗ್ಲಾಸಿಂದ 1 ಗ್ಲಾಸ್ ಕರಿಯಾಳು, ಅದೇ ಗ್ಲಾಸಿಂದ 1 ಗ್ಲಾಸ್ ಧನಿಯಾ, ಅದೇ ಗ್ಲಾಸಿಂದ 1 ಗ್ಲಾಸ್ ಜೀರಿಗೆ, ಅದೇ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಮೆಂತೆ, ಅದೇ ಗ್ಲಾಸಿಂದ 1/4 ಗ್ಲಾಸ್ ಮೆಣಸು ತುಂಬಾ ಖಾರ ಆಗ್ಬಿಡುತ್ತೆ, ಬಾಯಿ ಬಗ್ ಅನ್ನುತ್ತೆ. ಅದಕ್ಕೆ 1/4 ಗ್ಲಾಸ್ ಅಷ್ಟೇ ಸಾಕು. ಅದೊಂದು ಮಾತ್ರ 1/4 ಗ್ಲಾಸ್, ಉಳಿದಿದ್ದೆಲ್ಲ 1 ಗ್ಲಾಸ್ ಲೆಕ್ಕನೇ. ಆಮೇಲೆ ಬೆಲ್ಲ 1/4 ಕೆಜಿ ತಗೊಂಡಿದ್ದೀನಿ. ಅದು 1/4 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಯಾಕಂದ್ರೆ ಮೆಣಸು ಖಾರ ಪುಡಿ ಇದೆ ಅಲ್ವಾ, ಸ್ವಲ್ಪ ಅದು ಬಾಯಿ ಬಗ್ ಬರಬಾರ್ದು ಅನ್ಕೊಂಡು ಇದು ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ 2 ಚಿಕ್ಕ ಬಟ್ಲು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ನಾನು. 2 ಚಿಕ್ಕ ಬಟ್ಲು ಒಣ ಕೊಬ್ಬರಿ. ಆಮೇಲೆ ಹುಣಸೆ ಹಣ್ಣು, ಇದು 1/4 ಕೆಜಿಗಿಂತ ಸ್ವಲ್ಪ ಜಾಸ್ತಿ ತಗೋಬೇಕು. ಯಾಕಂದ್ರೆ ಇದು ಪುಳಿ ಒಗರೆ ಅಲ್ವಾ, ಹುಳಿ ಜಾಸ್ತಿ ಬರಬೇಕು. ಹುಳಿ ಅಂದ್ರೆ ಹುಳಿ, ಅದರಿಂದ ಇದು ಸ್ವಲ್ಪ ಜಾಸ್ತಿ ಬರಬೇಕು. ಇದೆಲ್ಲಾನು ನಾನು ಇವಾಗ ಫ್ರೈ ಮಾಡ್ತೀನಿ. ಸಣ್ಣ ಪೌಡರ್ ಆಗ್ಬೇಕಲ್ವಾ ಇದೆಲ್ಲ, ಅದರಿಂದ ನಾನು ಫ್ರೈ ಮಾಡ್ತೀನಿ. ನೀವು ನೋಡ್ರಿ, ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಇರಬೇಕು. ಅಂದ್ರೆ ಫುಲ್ ಫ್ರೈ ಮಾಡ್ಕೊಳ್ಳೋದಿಲ್ಲ. ಇಲ್ಲ ಸ್ವಲ್ಪ ಫಸ್ಟ್ ಮೆಣಸು ಹಾಕಿದ್ದೀನಿ. ಇದು ಮೆಣಸು ಸ್ವಲ್ಪ ಕೆಳಗಡೆ ಅದು ಬಿಸಿ ಆದ್ಮೇಲೆ ತಂಪು ಇರುತ್ತಲ್ವಾ, ಮೆತ್ತಗಿರುತ್ತೆ. ಇದು ಸ್ವಲ್ಪ ಕುರುಮ್ ಆಗುತ್ತೆ ಕೆಳಗಡೆ. ಇದಕ್ಕೆ ಮುಟ್ಟಿ ನೋಡ್ಬೇಕು ನೀವು ಸ್ವಲ್ಪ ಮೇಲೆ ಮೆಣಸಿಗಷ್ಟೇ, ಮತ್ತೆ ಇದಕ್ಕೆ ಮುಟ್ಟಬೇಡ್ರಿ. ಕಾಮಿಡಿ ಮಾಡ್ತಾ ನೋಡ್ರಿ ನಮ್ಮಮ್ಮ. ಸ್ವಲ್ಪ ಬಿಸಿ ಹಾಕೊಳ್ಳಿ, ತೆಗೆದ್ಬಿಟ್ಟು. ಅಂದ್ರೆ ಅದೇನು ಬ್ರೌನ್ ಆಗಲ್ಲ, ಏನೂ ಆಗಲ್ಲ, ಹಂಗೆ ಇರುತ್ತೆ. ತೆಗೆದು ಎಲ್ಲ ಒಂದು ಪ್ಲೇಟಿಗೆ ಹಾಕೊಂಡ್ರು. ಜೀರಿಗೆ ಹಾಕೊಂಡಿದ್ದೀನಿ ಇವಾಗ. ಜೀರಿಗೆ ಎಲ್ಲ ಚಟಪಟ ಅಂದ್ಬಿಡುತ್ತೆ, ಅದಕ್ಕೆ ಸ್ವಲ್ಪನೇ ಓದು ತೆಗೆದ್ಬಿಡ್ಬೇಕು. ನಮ್ಮ ಆಫೀಸ್ನವರು ನಾನು ಮಾಡ್ಕೊಂಡು ಹೋದ್ರೆ, ಮೇಡಮ್ ಹೆಂಗ್ ಮಾಡ್ತೀರಾ, ನಮಗೂ ಒಂದಿಷ್ಟು ಕಳಿಸಿ ಅಂತ ಇದ್ರು. ಇದನ್ನ ನೋಡ್ಕೊಳ್ಳಿ, ನಮ್ಮ ಆಫೀಸ್ನವ್ರು ಯಾರ್ಯಾರು ಕೇಳಿದ್ರಲ್ಲ ಎಲ್ಲ ನೋಡ್ಕೊಳ್ಳಿ ನೀವು. ಇದಿಷ್ಟು ಲೈಟ್ ಬ್ರೌನ್ ಆಗ್ಬೇಕದು. ನೋಡಿ ಜೀರಿಗೆ ನೋಡಿ ಸ್ನೇಹಿತರೆ, ಇವಾಗ ಏನ್ ಹಾಕಿದ್ರಮ್ಮ? ಮೆಂತೆ ಕಾಳು ಹಾಕಿದಾರೆ. ಜೀರಿಗೆ ನೋಡಿ ಈ ತರ ಲೈಟ್ ಬ್ರೌನ್ ಆಗ್ಬೇಕಷ್ಟೇ. ನೋಡಿ ಸ್ವಲ್ಪ ಬ್ರೌನ್ ಬರ್ತಾ ಇದೆ ನೋಡಿ, ಅಷ್ಟೇ ಸಾಕು. ಇವಾಗ ನೆಕ್ಸ್ಟ್ ಧನಿಯಾ ಲೈಟ್ ಬ್ರೌನ್ ಆಗ್ತಾ ಇದೆ ನೋಡಿ. ಈ ಕಲರ್ ಬ್ರೌನ್ ಬರ್ಬೇಕು. ಈಗ ಸ್ವಲ್ಪ ಕಲರ್ ಬ್ರೌನ್ ಜಾಸ್ತಿ ಇರಬೇಕು, ಇದು ಚೆನ್ನಾಗಿರುತ್ತೆ. ಅಂದ್ರೆ ಎಷ್ಟು ಹೊಗೆ ಬರ್ತಾ ಇದೆ ನಮ್ಮ, ಅದನ್ನ ಸುಟ್ಟೋಗ್ತಾ ಇದೆಯಾ ಏನ್ ಕತೆ? ಇಲ್ಲ ಎಳ್ಳು ಉರಿಬೇಕು ಇವಾಗ. ಎಳ್ಳು, ಕರಿ ಎಳ್ಳು. ಇದು ಸಣ್ಣ ಫ್ಲೇಮ್ ಅಲ್ಲೇ ಉರಿಬೇಕು. ನಮ್ಮ ಅಮ್ಮ ಮಾಡೋ ಶೇಂಗಾ ಒಳಗೆ ಅಂತೂ ಎಲ್ಲ ಮೇಲೆ ಶೇಂಗಾ ಒಳಗೆ ಸೂಪರ್ ಆಗುತ್ತೆ. ಬಟ್ ಕರಿ ಎಳ್ಳು ಹಾಕಿದ ಶೇಂಗಾ ಒಳಗೆ ಮಾತೇ ಬೇರೆ. ಎಲ್ಲಾನು ಹಿಂಗೆ ಹೇಳ್ತಾನೆ ಅಡಿಗೆಗೆ.
ಮಾಡ್ಲಿ ಅಂತ ನಮ್ಗೆ ನೀವು ಮಾಡಕ್ ಆಗೋದಿಲ್ಲ ನನಗೆ, ಸುಮ್ಮನೆ ಮಾಡ್ಲಿ ಅಂತ. ನಮ್ಮಮ್ಮ ಮುಂಚೆ ಏನ್ ಅಡುಗೆ ಮಾಡ್ತಿದ್ರು ಗೊತ್ತಾ ಸ್ನೇಹಿತರೆ, ನಾನು 4th ಸ್ಟ್ಯಾಂಡರ್ಡ್ ಓದ್ತಿದ್ದೆ, 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಓದ್ತಿದ್ದೆ. ನಮ್ಮ ಅಕ್ಕ ಬಂದ್ಬಿಟ್ಟು 7th ಇದ್ದಲ್ಲ ಮಮ್ಮಿ, 7th 8th ಇದ್ದೆ ನಮ್ಮ ಅಕ್ಕ ಆ ಟೈಮಲ್ಲಿ. ಅವಾಗ ನಾವು ಸ್ಕೂಲಿಂದ ಮನೆಗೆ ಬರ್ತಿದ್ದಂಗೆ ನೋಡ್ಬೇಕು, ಫುಲ್ ಸ್ನಾಕ್ಸ್ ನಮ್ಮ ಮನೇಲಿ ಫುಲ್ ತುಂಬಿದ್ದೆ. ಅದನ್ನೆಲ್ಲ ತಿಂದು ಹಿಂಗಾಗಿವಿ. ಮತ್ತೆ ನೀವೆಲ್ಲ ಚಿಕ್ಕವರಿದ್ರಲ್ಲಪ್ಪ, ಚಿಕ್ಕವರಿದ್ದೆ, ಬಟ್ ಚಿಕ್ಕವರಿದ್ದ ತಿಂದು ಅಭ್ಯಾಸ ಮಾಡಿದ್ದೆ, ಎಫೆಕ್ಟ್ ಇನ್ನೂ ಹಂಗೆ ಐತೆ. ನಿಮ್ಮ ಅಜ್ಜಿ ಇದ್ರು ಮನೆಯಲ್ಲೇ ಮಾಡೋಣ ಅಂತ ಇದ್ರು, ಎಲ್ಲ ಮನೇಲೆ ಮಾಡ್ತಿದ್ರು ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಐಟಮ್ ಮಾಡೋಣ, ಆಚೆ ಕಡೆ ಜಾಸ್ತಿ ತಿಂದೇ ಇಲ್ಲ ಚಿಕ್ಕವರಿದ್ದಾಗ. ಈಗ ಎಳ್ಳು ಹುರಿದು ತೆಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೊಬ್ಬರಿ ಸುಮ್ಮನೆ ಲೈಟ್ ಆಗಿ ಹುರ್ಕೋಬೇಕು, ಯಾಕಂದ್ರೆ ಒಣ ಕೊಬ್ಬರಿ ಬೇಕಲ್ವಾ, ಒಣ ಕೊಬ್ಬರಿ. ಇದು ಸ್ವಲ್ಪ ಸ್ಲಿಮ್ ಮೀಡಿಯಂ ಇದ್ರಲ್ಲೇ ಹುರ್ಕೋಬೇಕು. ಸ್ಲಿಮ್ ಆಗಿ ಹುರ್ಕೋಬೇಕಾ? ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಮತ್ತೆ ಸ್ಲಿಮ್ ಆಗ್ತಿರಲ್ಲ, ಸಿಮ್ ಅಂತ ಹೇಳ್ರಿ. ಸಿಮ್ಮೆ ಹೇಳಕತ್ತೀನಿ ನಾನು, ನಿನ್ ಸ್ಲಿಮ್ ಅಂತ ತಿಳ್ಕೊಂಡೆ. ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ ಯಾರ್ಯಾರಿಗೆ ಸ್ಲಿಮ್ ಅಂತ ಕೇಳ್ಸೈತೆ ಅಂತ. ನೋಡ್ರಿ ನಮ್ಮಮ್ಮ ಕೊಬ್ಬರಿ ಇನ್ನು ಹುರ್ಕೊಳ್ಳೋದ್ರಲ್ಲಿ ಅವ್ರೆ. ಇಲ್ಲಿ ನನ್ನ ಹೆಂಡತಿ ಬಂದು ದೊಡ್ಡದು ಒಂದು ಗನಕಾರ ಕೆಲಸ ಮಾಡಿ ಬಂದವಳೆ. ಏನು ಕೆಲಸ ಮಾಡೋಣ ಅಂತ ಕೇಳ್ರಿ. ಮಕ್ಳಿಗೆ ಮಲಗ್ಸೋದು ಹಂಗೇನೆ ಘನಕಾರ್ಯ ಕೆಲಸನೇ ಅದು. ಅಲ್ಲ ಪೂಜಾ, ನೀನು ಯಾವಾಗ ಇದನ್ನೆಲ್ಲ ಮಾಡೋದು ಕಲಿಯೋದು? ಈ ವ್ಲಾಗ್ ನೋಡೋದು. ಆಕ್ಚುಲಿ ವ್ಲಾಗಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಂದ್ರೆ, ನೀವು ನಮ್ಮ ದೊಡ್ಡಮ್ಮನ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ನಾನು, ನೋಡಿರ್ಬೋದು ನೀವು. ಪೂಜಾ ಗಟ್ಟಿ ಬೆಳೆ ಮಾಡಕ್ ಬರ್ತಿರಲ್ಲ, ನಮ್ಮ ದೊಡ್ಡಮ್ಮನ ವ್ಲಾಗ್ ನೋಡ್ಕೊಂಡ್ಬಿಟ್ಟು ಗಟ್ಟಿ ಬೆಳೆ ಮಾಡೋಳೆ, ಸೇಮ್ ಹಂಗೆ ಆಗಿತ್ತು. ನಮ್ಮ ವ್ಲಾಗ್ಸ್ ನಮಗೆ ಹೆಲ್ಪ್ ಆಗ್ತಾ ಇದೆ. ಸರ್ರೆ ಬಾರಿಸಿದ್ವಿ ಗಟ್ಟಿ ಬೆಳೆನ. ಎಷ್ಟೊಂದು ನಮ್ಮ ರಿಲೇಟಿವ್ಸ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಪರ್ಸನಲಿ ಮೆಸೇಜ್ ಮಾಡಿದ್ರು. ಹೌದು, ಆದ್ರೆ ಇದನ್ನ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡವ್ರು ನೋಡಿದವ್ರು ಯಾರು ಪರ್ಸನಲ್ ಮೆಸೇಜ್ ಮಾಡ್ಬಿಡಿ ಸ್ನೇಹಿತರೆ. ಎಲ್ಲರೂ ಏನು ಮಾಡ್ಬೇಕು? ವ್ಲಾಗಿಗೆ ಕಮೆಂಟ್ ಮಾಡಿ. ನೋಡಿ ಇದೆಲ್ಲ ತಣ್ಣಗಾಗಿದೆ, ಇವಾಗ ಇದು ಮಿಕ್ಸಿ ಮಾಡ್ಕೊಳ್ಳೋಣ. ಕೊಬ್ಬರಿ ಹಾಕಲ್ವ ಇದರಲ್ಲಿ? ಇಲ್ಲ, ಅದು ಕೊಬ್ಬರಿ ಎಲ್ಲ ಗಂಟು ಬಿಡುತ್ತೆ. ಎಳ್ಳು ಕೊಬ್ಬರಿ ಸಪ್ರೇಟ್ ಮಾಡಬೇಕು. ಪೂಜಾ ನೋಡ್ಕೊಬಾರೆ, ಮಮ್ಮಿ ಮಾಡ್ತಾರೆ ಅದು. ಅಡುಗೆ ಮಾಡೋದು ನೋಡ್ಕೊಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಿಲ್ಲ, ಎಂತ ಹುಡುಗಿ ಅಂತೀನಿ ನೋಡು. ಅಡಿಗೆ ಕೆಲಸ ಮಾಡೋರು ಬಂದಿಲ್ಲ, ಓಟ್ ಟೆನ್ಷನ್ ಆಗಿದೆ. ಎಲ್ಲರಿಗೂ ಒಂದು ಟೆನ್ಷನ್ ಅಂದ್ರೆ ಇವಳಿಗೆ ಒಂದು ಟೆನ್ಷನ್ ನೋಡ್ರಿ, ಕೆಲಸ ಮಾಡೋರು ಬಂದಿಲ್ಲ ಟೆನ್ಷನ್ ನನ್ನ ಹೆಂಡತಿಗೆ. ಆಗಿದೆ, ಇನ್ನು ಸ್ವಲ್ಪ ಆಗಬೇಕು. ನೋಡು, ಇದು ಸ್ವಲ್ಪ ಆಗಬೇಕು. ಹೆಂಗಿದೆ ಮಮ್ಮಿ ಇವಾಗ ಅದು ನೋಡಕ್ಕೆ? ಇದು ಸ್ವಲ್ಪ ತರಿ ಇದೆ, ತರಿ ಏನ್ ಬಜ ಅಲ್ಲ. ಹೋದ ಟೊಮೆಟೊ ಚಟ್ನಿ ಮಾಡೋದ ಮಮ್ಮಿ, ತರಿ ಇರ್ಬೇಕು, ತರಿ ಇರ್ಬೇಕಂತ. ನೋಡಿ ಎಷ್ಟು ಚೆನ್ನಾಗೈತೆ. ಫುಲ್ ಪೌಡರ್. ಏನು ಗರಂ ಮಸಾಲ ಹಾಕೊಂಡ್ರ ಕಾಣ್ತೈತೆ ನನ್ನ ಕಣ್ಣಿಗೆ. ನೋಡಿ ಈ ಥರ ಹಾಕ್ಬೇಕು ಪುಡಿ. ಹೆಂಗೆ ತರಿ ಆಗಿದೆಯಾ, ನೀಟಾಗಿ ಆಗಿದೆಯಾ? ಫೈನ್ ಪೌಡರ್ ರೀ, ತರಿ ಅಲ್ಲ, ಫುಲ್ ಫೈನ್ ಪೌಡರ್. ಅಲ್ಲ ತರಿ ಅಂದ್ರೆ ಯಾರಿಗಾರು ಅರ್ಥ ಆಗುತ್ತೆ, ಅದೇ ಫಸ್ಟ್. ತರಿ ಅಂದ್ರೆ ಅಷ್ಟು ಫೈನ್ ಪೌಡರ್ ಅಲ್ಲ, ಸ್ವಲ್ಪ. ಅಲ್ಲ ತರಿ ಸ್ಟೆಪ್ ಹೆಂಗೆ ಪೂಜಾ? ತರಿ ಸ್ಟೆಪ್ ಮಾಡು. ತರಿ ತೆಂಗಿನಕಾಯಿ ಮಾಡ್ಬಿಡ್ತೀನಿ ಫಸ್ಟ್. ಇದೆಲ್ಲ ಮಾಡೋದಾದ್ಮೇಲೆ ನಾನು ಈಸಿ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಅಂತ ಕೆಲಸ ಮಾಡ್ತಾಳೆ ಹೇಳು. ನೋಡಿ ಹೇಳು, ತಿನ್ನೋದು ತೋರಿಸ್ತೀನಿ. ತಿನ್ನೋದು ತೋರ್ಸಕ್ಕೆ ನಾನು ಇದೀನಮ್ಮ, ತಿನ್ನೋದು ತೋರ್ಸಕ್ಕೆ ನಾನು ಇದೀನಿ. ಕರೆಕ್ಟ್. ನೋಡಿ ಇದು ಸ್ವಲ್ಪ ತರಿ ಹೇಳ್ರಿ. ಆಗಿದೆ ಇದು. ಕನ್ಫ್ಯೂಸ್ ಆಗ್ತದೆ ಏನ್ ಮಾತಾಡ್ಬೇಕಂತ. ಹೇಳ್ರಿ ಸ್ವಲ್ಪ ತರಿ ಇರ್ಬೇಕಾ? ಇಲ್ಲ, ಕುರುಮ್ ಆಗಿದೆ ನೋಡಿ. ಕುರ್ರುಮ್. ನಮ್ಮಮ್ಮ ಇವಾಗ ಶಬ್ದ ಹಿಡ್ಕೊಂಡ್ಬಿಟ್ರು, ಎಲ್ಲಿಂದನ ನೋಡ್ಬಿಟ್ಟಾರೆ ತರಿ ಅಂತ. ನಿತ್ಯಾಗ ನಾನು ರಾತ್ರಿ ಮಲ್ಕೊಂಡಾಗ ತರಿ. ಇನ್ನೇನಾರ ಒಂದ್ ಮಾತಾಡಿದ್ರೆ ಅದೇ ಹಿಡ್ಕೊಂಡ್ಬಿಡ್ತಾನೆ ಇವನು. ಅದೇನೋ ತಪ್ಪಿ ಏನೋ ಬಂದ್ಬಿಟ್ಟಿರ್ತದ ಬಾಯಿಗೆ, ಅದು ಹಿಡಿದು ಬಿಡ್ತಾನೆ ಮುಗಿತು. ಎಲ್ಲರಿಗೂ ಹಂಗೆ ಮಾಡ್ತಾನೆ ನಮ್ಮ ಮನೇಲಿ. ಎಲ್ಲರೂ ಇವನ್ ಮುಂದೆ ಮಾತಾಡಕ್ಕೆ ಅದು ಹಂಗೆ ಇರಬೇಕು. ಅದಕ್ಕೆ ರಿದಮ್ ಅಂತ, ರಿದಮ್. ಈ ಕೆಳಗಿರೋದು ಬಳದ್ ಹಾಕಿದ್ರಲ್ಲ, ಇಟ್ ಈಸ್ ದ ಸೈನ್ ಆಫ್ ಬೀಯಿಂಗ್ ಇಂಡಿಯನ್ಸ್. ಬೀಯಿಂಗ್ ಇಂಡಿಯನ್ಸ್ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳು. ಕೆಳಗೆ ಬಿದ್ದಿರೋದನ್ನ ಬಳದ್ಬಿಟ್ಟು ಹಾಕಿರೋದು. ಪ್ರಾಪರ್ ಇಂಡಿಯನ್ಸ್ ನಾವು. ಯಾಕಂದ್ರೆ ನಾವು ಕಟ್ಟಿ ಅದೆಲ್ಲ ಕ್ಲೀನ್ ಇಟ್ಕೊಂಡಿರ್ತೀವಿ, ಅದಕ್ಕೆ ಬಳದ್ ಹಾಕೋತೀವಿ. ಒಟ್ಟಲ್ಲಿ ಏನೇ ಒಂದು ಇವಾಗ ವಿಡಿಯೋದಲ್ಲಿ ಸಿಗಾಕೊಂಡಿದ್ದೀರ ಅಂತ. ಆಯ್ತಾ ಮಮ್ಮಿ ಕೊಬ್ಬರಿ? ಎಷ್ಟೊಂದು ಕೊಬ್ಬರಿ ಕಾಣಿಸ್ತಾ ಇತ್ತಲ್ವಾ, ಎಲ್ಲ ಒಂದು ಪುಡಿ ಮಾಡಿದ್ರೆ ನೋಡಿ ಒಂದು ಉಂಡೆ ಗಾತ್ರದಷ್ಟು ಆಗಿದೆ ಅಷ್ಟೇ. ಗಾತ್ರ? ಓಹೋ, ಎಂತ ಶಬ್ದವನ್ನು ಉಪಯೋಗಿಸಿದ್ದಾರೆ ನಮ್ಮಮ್ಮ. ಗಾತ್ರ ಅಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಸೈಜ್ ಅಂತೀರಿ. ಓಹೋ, ನಮ್ ಕನ್ನಡನೇ ಬೆಸ್ಟ್ ಅಪ್ಪ. ನಾವು ಇಂಗ್ಲಿಷ್ ಮಾತಾಡೋದಕ್ಕಿಂತ ನೀವು ಏನೋ ಎಡ್ರ ತೊಡ್ರ ಮಾತಾಡಕ್ ಹೋಗ್ತೀವಿ, ನೀವು ನಕಲಿ ಮಾಡ್ಬಿಡ್ತೀರಿ. ನಮಗೆ ನಕಲಿ ಬರೋದು ಅದಕ್ಕೆ ನಕಲಿ ಏನಲ್ಲ ಮಮ್ಮಿ, ಕಾಮಿಡಿ ಅಂತಾರೆ. ಕಾಮಿಡಿ ಮಾಡ್ಬಿಡ್ತೀರಿ. ಕನ್ನಡದಲ್ಲಿ ಹೇಳ್ತಾರೆ ನಕಲಿ. ಸಪೋರ್ಟ್ ಕನ್ನಡ. ಅವ್ನು ಇಂಗ್ಲಿಷ್ ಅಲ್ಲಿ ಹೇಳ್ತಾನೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೇ ಸುಮ್ಮನೆ
ಸುಮ್ನಿರ್ರಿ ನಾನು ಹೋಗ್ಬೇಕಾಗತ್ತಲ್ಲಿ. ಓ ಅದು ಹೋಯ್ತಲ್ಲ, ಸಾರಿ ಎಳ್ಳು ಮಾಡ್ತಾ ಓ ಇದ್ದೀನಿ. ಕರಿ ಎಳ್ಳು ಸಪ್ರೇಟ್ ಮತ್ತೆ. ಕರಿ ಎಳ್ಳು ಸಪ್ರೇಟ್ ಮಾಡಬೇಕು. ಅನ್ನ ಆಯ್ತು ಅದೇ ಮಾಡ್ಬಿಡಮೇನ್, ಪುಳಿಯೋಗರೆನೆ ಮಾಡೋದೇ ತೋರಿಸ್ಬಿಡಮ್ಮ. ನೋಡ್ರಿ ಸ್ನೇಹಿತರೆ, ಇವಳಿಗೆ ಕಾಮ್ ಚೋರ್ ಅಂತಾರೆ. ಇವಳಿಗೆ ಮಧ್ಯಾಹ್ನದ ಅಡುಗೆ ಮಾಡೋದು ಮಿಸ್ ಮಾಡ್ಕೊಳ್ಳೋ ಸಲುವಾಗಿ ಅಲ್ಲ, ಅದು ಫುಲ್ ಮಾಡಾದ್ಮೇಲೆ ಅದು ಹೆಂಗ್ ಕಾಣುತ್ತೆ ಹಿಂಗೆ ಒಂದು ಕ್ಯಾಂಡಿಡ್ ಶಾರ್ಟ್ ತೋರಿಸ್ಬೇಕಲ್ಲ. ಓ ಅದು ಸ್ನೇಹಿತರೆ, ಇವಳು ಸುಳ್ಳನ್ನು ಹೇಳಿ ಸೊಸೆಗೆ ಕಾಪಾಡೋದು ಹೆಂಗೆ ನೋಡ್ರಿ ನಮ್ಮಮ್ಮ ಮಾತಲ್ಲ. ಮಿಕ್ಸಿ ಮಾಡಿ ಸೊಸೆ ಕಾಪಾಡ್ತಾರೆ. ಸುಳ್ಳು ಹೇಳಿ ಅದನ್ನ ಕವರ್ ಅಪ್ ಮಾಡೋದು ಕಲಿಬೇಕಾದ್ರೆ ನಾನು ಹೆಂಡತಿಯಿಂದ ಕಲಿಬೇಕು ನೋಡಿ ಸ್ನೇಹಿತರೆ. ಅದು ನೋಡೋದ್ಕಿಂತ ಮಾಡದ್ಮೇಲೆ ಇನ್ನೂ ಹೆಂಗ್ ಕಾಣುತ್ತೆ ಅಂತ ವಿಜುವಲೈಸೇಷನ್ ಜಾಸ್ತಿ ಇಂಪಾರ್ಟೆಂಟ್. ಆಯ್ತು ತಗೋ ಪೂಜಾ, ನೀನು ಏನು ನೆನ್ಪಿಟ್ಕೊಂತೀಯ, ಮಾಡೇ ಬಿಡೋಣ ತಗೋ. ಕೆಲಸ ತಪ್ಪ ನಂದು. ನೋಡ್ರಿ ಸಿಗಾಕೊಂಡ್ಲಿ ಇವಾಗ. ಇದನ್ನು ಎಳ್ಳನ್ನು ಎಷ್ಟು ಚಿಕ್ಕದಾಯ್ತು. ಇವೆಲ್ಲ ಉಂಡೆ ಆಗ್ತಾವ, ಅದ್ರ ಜೊತೆಗೆ ಹಾಕ್ಬಿಟ್ರೆ ಅದು ಪೌಡ್ರೇ ಹಾಕ್ಬಿಡಂಗಿಲ್ಲ. ಇವು ಸಪ್ರೇಟ್ ಮಾಡ್ಬೇಕು. ಇವು ಕರಿ ಎಳ್ಳು ಹೆಂಗಾಗತ್ತಂದ್ರೆ ಡಾಂಬರ್ ರೋಡ್ ಮೇಲೆ ಡಾಂಬರ್ ಹಾಕ್ತಾರಲ್ಲ ಹಂಗೆ ಕಾಣ್ತೈತೆ ನೋಡಕ್ ಸೇಮ್ ನೋಡಿ. ನಾವು ಇವಾಗ ಹುಣಸೆ ಹಣ್ಣು ಮ್ಯಾಶ್ ಮಾಡಿ ಅದ್ರದ್ದು ರಸ ಎಲ್ಲ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡ್ಮೇಲೆ ನಾನು ಎಲ್ಲ ಹಾಕಿ ಮಾಡೋಕೆ ನಿಮ್ಗೆ ತೋರಿಸ್ತೀನಿ. ಓಕೆ, ಚಂದ ಮ್ಯಾಶ್ ಮಾಡ್ಬೇಕು. 2-3 ನೀರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ ನೀರು ತೆಕ್ಕೋಬೇಕು. ನೋಡಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇಷ್ಟು. ಇದನ್ನ ಅದಕ್ಕೆ ಹಾಕ್ತೀನಿ ನೋಡಿ. ಫಸ್ಟ್ ಪಾತ್ರೆ ಕಾಯ್ಸಕ್ಕೆ ಇಟ್ಟು ಇದರಲ್ಲಿಂದ 2 ಗ್ಲಾಸ್ ಎಣ್ಣೆ ಹಾಕ್ಬೇಕು. ಅದೇ ಸೇಮ್ ಗ್ಲಾಸ್ ಅಳತೆ. ಸೇಮ್ ಗ್ಲಾಸ್ ಅಳ್ತೇನೆ. 1 2 ಗ್ಲಾಸ್ ಎಣ್ಣೆ ಆಯ್ತು. ಈ 2 ಗ್ಲಾಸ್ ಎಣ್ಣೆ ಹಾಕಿದೀವಲ್ವಾ, ಅದು ಸ್ವಲ್ಪ ಬಿಸಿ ಆದ್ಮೇಲೆ ಹುಣಸೆ ಹಣ್ಣು ನೀರು ಹಾಕ್ಬೇಕು. ನಮ್ಮಮ್ಮ ಪಾತ್ರೆನೂ ತುಂಬಾ ದೊಡ್ಡದು ಇಟ್ಕೊಂಡ್ಬಿಟ್ರೆ ಸ್ನೇಹಿತರೆ. ಅದು ಕುದಿಯುತ್ತಲ್ವಾ, ಎಲ್ಲ ಸಿಡಿಯುತ್ತೆ. ಇಲ್ಲಾಂದ್ರೆ ಒಳಗಡೆ ಇದ್ರೆ ಅದು ಕುದಿತಾ ಇದ್ರೆ ಒಂದ್ ಮೇಲ್ ಡಕ್ಕನ್ ಮುಚ್ಚಿದ್ರೆ ಡಕ್ಕನ್ಗೆ ಅಂಟ್ಕೊಳ್ಳುತ್ತೆ. ಡಕ್ಕನ್ ಮುಚ್ಚಳ. ಥ್ಯಾಂಕ್ ಯು, ಕನ್ನಡ ಹೇಳ್ಕೊಟ್ಟಿಲ್ಲ ನೋಡಿ. ಕಾಯ್ತು, ಹುಣಸೆ ನೀರು ಹಾಕ್ತಾ ಇದ್ದೀನಿ. ದಪ್ಪ ಉಪ್ಪು ನೋಡ್ರಿ. ಉಪ್ಪು ಇದರಿಂದ 1 ಉಪ್ಪು ಅದೇ ಗ್ಲಾಸ್. ಒಟ್ಟಿನ ಗ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಐತೆ ನೋಡಿ ಸ್ನೇಹಿತರೆ. ಫಸ್ಟ್ ತಗೊಂಡಿದ್ದು ಅಳತೆ ನೋಡಿ. 1 ಗ್ಲಾಸ್ ಉಪ್ಪು ಹಾಕ್ಬಿಡ್ಬೇಕು. ದಪ್ಪ ಉಪ್ಪು ಹಾಕ್ತಾರ ನಮ್ಮಮ್ಮ. ಚಿಕ್ಕ ಉಪ್ಪು ಹಾಕ್ತದ ಯಾರಾದ್ರು ಅಂದ್ರೆ. ಚಿಕ್ಕ ಉಪ್ಪು ಹಾಕಿದ್ರು ಅಷ್ಟೇ, ದಪ್ಪ ಉಪ್ಪು ಹಾಕಿದ್ರು ಅಷ್ಟೇ. ಏನ್ ನಿಮ್ ಅಳತೆ ನಿಮ್ಮ ರುಚಿಗೆ ತಕ್ಕಂಗೂ ಮಾಡ್ಕೋಬಹುದು. ಆಮೇಲೆ ಇದು ಸ್ವಲ್ಪ ಮುಚ್ಚಿಬಿಡೋಣ, ಬೇಗ ಕುದಿಯಕ್ಕೆ ಶುರು ಆಗ್ಬಿಡುತ್ತೆ. ಅಷ್ಟೆಲ್ಲ ಮನ್ನಾನು ರೆಡಿ. ಓಹೋ, ನೀರು ಕಾದ್ಬಿಟ್ಟಿದೆ ನೋಡಿ. ಹುಣಸೆ ನೋಡಿ ಸುತ್ತ ಎಲ್ಲ ಗುಳ್ಳೆ ಬರ್ತಾ ಇದೆ ಅಲ್ವಾ. ಈ ತರ ಬರೋ ಟೈಮಿಗೆ ಫಸ್ಟ್ ಬೆಲ್ಲ. ಪಾತ್ರೆಯಲ್ಲಿ ಹೋಗುತ್ತಿರುವ ಮೊದಲ ಇಂಗ್ರೀಡಿಯೆಂಟ್ ಬೆಲ್ಲ. ಇದು ಎಷ್ಟೊತ್ತು ಬೇಯಿಸ್ಬೇಕು ಬೆಲ್ಲ? ಅದನ್ನ ಹಂಗೆ ಎಲ್ಲ ಒಂದೊಂದು ಕಲಿಸ್ತಾ ಇರ್ಬೇಕು ಹಾಕಿ. ಲೈನ್ಗೆ ಇದೆಲ್ಲ ಪೌಡ್ರ್ ಹಾಕೋಬೇಕು. ಈಗ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಎಲ್ಲ ಜೀರಿಗೆದು ಧನಿಯದ್ದು ಎಲ್ಲ, ಅದೆಲ್ಲ ಪೌಡ್ರ್ ಹಾಕ್ಬೇಕು. ಅದು ಹಂಗೆ ತಿರುಗಿಸ್ತಾ ಇದ್ದಂಗೆ ತಾನೇ ಕಲ್ಕೊಂಡ್ಬಿಡುತ್ತೆ ಎಲ್ಲ. ಫುಲ್ ಕುದಿಯೋ ಟೈಮಿಗೆ ಹಾಕ್ಬಿಟ್ರೆ ಗಂಟು ಬಂದ್ಬಿಡುತ್ತೆ, ಎಲ್ಲ ಉಂಡೆ ಆಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತೆ ಇದು ಡಾಂಬರ್ ಹಾಕಿಲ್ಲ. ಲಾಸ್ಟಿಗೆ ಕುದಿ ಹಿಡಿತಿರ್ತದಲ್ವಾ, ಅವಾಗ ಸ್ವಲ್ಪ ಕುದಿಯೋ ಟೈಮಲ್ಲಿ ಹಿಡಿತದ. ನಮ್ಮಮ್ಮ ಏನ್ ಮಾತಾಡ್ತಾರ, ಕುದಿ ಹಿಡಿಯತ್ತು, ಕುದಿತಿರುತ್ತಲ್ಲ ಕುದಿಯೋ ಟೈಮಲ್ಲಿ, ಕುದಿ ಹಿಡಿಬೇಕಾರೆ ತರಿ ಆದಾಗ ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ಬಿಡ್ತೀನಿ. ಅದೇ 1 ಗ್ಲಾಸಿನ ಖಾರ ಪುಡಿ ತಕೊಂಡು ತೋರಿಸಿದ್ರಲ್ಲ, ಅದು 1 ಗ್ಲಾಸಿನ ಖಾರ ಪುಡಿ ಇದ್ರಲ್ಲಿ ಹಾಕಿದ್ದೀನಿ. ನಿಧಿ ಎದ್ಬಿಟ್ಲು. ಕಲರ್ ಹೆಂಗಿದೆ ನೋಡಿ. ಇದು ಹಿಂಗೆ ತಿರ್ಸ್ತಾನೆ ಇರ್ಬೇಕ ಮಮ್ಮಿ? ಹಿಂಗೆ ತಿರ್ಸ್ತಾ ಇರ್ಬೇಕು, ಬಿಡಬಾರ್ದು, ಕೆಳಗಡೆ ಅಂಟ್ಕೊಂಡ್ ಬಿಡುತ್ತೆ. ನೋಡ್ರಿ ನಮ್ಮ ನಿಧಿನೂ ಎದ್ ಬಂದ್ಬಿಟ್ಲಿ ಇವಾಗ. ನಮಸ್ಕಾರ ಸ್ನೇಹಿತರೆ ಮಾಡವ. ನಮಸ್ಕಾರ ಸ್ನೇಹಿತರೆ. ನಿದ್ದೆಗಣ್ಣಲ್ಲ ಪಾಪ ಅದೇ ಮಾಡೋದು. ಇವಾಗ ಇದೆಲ್ಲ ಕುಡ್ಕೋತಲ್ವಾ, ಇದು ಇವಾಗ ಎಳ್ಳು, ಆಮೇಲೆ ಇದು ಕೊಬ್ಬರಿ. ಕರಿ ಎಳ್ಳು ಅಂದ್ರೆ ಡಾಂಬರ್ ಮತ್ತೆ ಒಣ ಕೊಬ್ಬರಿ ನೋಡ್ರಿ, ಅದನ್ನು ಹಾಕೊಂಡ್ರಿ. ಇವಾಗ ಎಷ್ಟೊತ್ತು ಕುದಿಬೇಕು ಇವಾಗ? ಟೋಟಲ್ ಟೈಮ್ ಏನಾರ ಇದೆಯಾ ಅಥವಾ ನೋಡ್ಕೊಂಡು ಕುದಿಸ್ಕೋಬೇಕಾ? ಅರ್ಧ ಗಂಟೆ ಮೇಲೆ ಆಗುತ್ತೆ. ಇದೆಲ್ಲ ಕುದ್ದಾದ್ಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೀನಿ, ಆಮೇಲೆ ಸಿಗೋಣ ನಿಮ್ಗೆ. ಅಂದ್ರೆ ಮಧ್ಯ ತೋರ್ಸೋಣ ಹೆಂಗೆ ಆಗ್ತಾರತ್ತೆ ಅಂತ. ಓಕೆ, ಮಧ್ಯೆ ತೋರಿಸ್ತಿರ್ತೀನಿ ನಾನು. ಈ ಸದ್ಯಕ್ಕೆ ಹಿಂಗಿದೆ ನೋಡಿ ಸ್ನೇಹಿತರೆ ಕಲರ್. 10 ನಿಮಿಷ ಆದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ, ಒಂದು 10 ನಿಮಿಷ ಆಯ್ತು. ಮಾಡ್ತಾ ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆಗಿದೆ, ಮತ್ತೆ ಎಣ್ಣೆನೆ ಬಿಡ್ತಾ ಇದೆ ನೋಡಿ. ಇದು ಇನ್ನೂ ಒಂದು 15 ನಿಮಿಷ ಆದ್ರೆ ಫುಲ್ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಅಂದ್ರೆ ನಮ್ಮಮ್ಮ ನಾನು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಲ್ಲ ಸ್ನೇಹಿತರೆ. ಮಧ್ಯ ಒಂದು 5 ನಿಮಿಷ ಬಿಡ್ತಾ ಇದಾರೆ ಹಂಗೇನೆ. ಒಟ್ಟು ಅದು ಅಂಟ್ಕೊಳಕ್ ಬಿಡಬಾರ್ದು ಅಷ್ಟೇ, ಮೇನ್ ಜಾಬ್ ಅದು. ನೋಡಿ ಸ್ನೇಹಿತರೆ, ಆಯ್ತು ಪುಳಿಯೋಗರೆ ಗೊಜ್ಜು ಇವಾಗ ಆಲ್ಮೋಸ್ಟ್ ನೋಡ್ರಿ ಎಷ್ಟು ಎಣ್ಣೆ ಬಿಟ್ಟಿದೆ. ಏನಮ್ಮ ಇಷ್ಟು ಎಣ್ಣೆ ಬಿಟ್ಟು ಕೂಡಲೇ ಗ್ಯಾಸ್ ಹಾರಿಸ್ಬಿಡ್ಬೇಕು. ಮುಗೀತು, ಗೊಜ್ಜು ಮಾಡೋದೇ ಮುಗೀತಾ? ಗೊಜ್ಜು ಮಾಡೋದು ಮುಗೀತು. ಗೊಜ್ಜು ಬಂತು, ಎಲ್ಲ ರೆಡಿ ಆಯ್ತು. ಗೊಜ್ಜು ಟೋಟಲ್ ಒಂದು 40 ಮಿನಿಟ್ಸ್ ಆಯ್ತು ನೋಡ್ರಿ, ಎಲ್ಲ ಬಾಯ್ಲ್ ಆಗಕ್ಕೆ. ಏನು ವಾಸನೆ ಬರ್ತದೆ, ಘಮ ವಾಸನೆ. ಇವಾಗ ಗ್ಯಾಸ್ ಹಾರಿಸ್ಬಿಡೋದು, ಪ್ರೊಸೀಜರ್ ಮುಗೀತು. ಇವಾಗ
ಫುಲ್ ಗೊಜ್ಜು ಮಾಡೋದು ಪ್ರೊಸೀಜರ್ ಮುಗೀತಾ? ಗೊಜ್ಜು ಮಾಡೋದೇ ಮುಗಿತು. ಇಷ್ಟೇನಾ? ಇಷ್ಟೇ. ಅಯ್ಯೋ, ನಾನು ಇನ್ನೂ ಏನೇನ ಮಾಡ್ತೀರಾ ಅಂತ ಅನ್ಕೊಂಡೆ. ಇಲ್ಲ ಇಷ್ಟೇ. ಇವಾಗ ನಿಮಗೆ ಕಂಪ್ಲೀಟ್ ಆಗಿ ಪುಳಿಯೋಗರೆ ಗೊಜ್ಜು ಮಾಡೋದಂತ ತೋರ್ಸಾಯ್ತು ಸ್ನೇಹಿತರೆ. ನಾನು ಇನ್ನು ನೆಕ್ಸ್ಟ್ ನಮ್ಮ ಪೂಜೆ ಮಾಡೋ ಮರಿ ಏನು ಕತೆ ಇವಾಗ ಊಟ ಮಾಡಕ್ಕೆ ರೆಡಿ ಮಾಡಿ ಟಕ 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 ಅಂತ ಹೇಳ್ಬಿಟ್ಟು ಮಾಡ್ತಾಳೆ. ಅದನ್ನ ನಾನು ನಿಮಗೆ ಟಕ 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 ಅಂತ ತೋರಿಸ್ಬಿಡ್ತೀನಿ. ಪುಳಿಯೋಗರೆ ಮಾಡೋದು ನೀವು ನೋಡ್ಕೊಂಬಿಡಿ. ಆಮೇಲೆ ಮಾಡೋದನ್ನು ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಪುಳಿಯೋಗರೆ ಗೊಜ್ಜು ಅಂತ ನೋಡಿ. ಇವಾಗ ನಮ್ಮ ಪೂಜಾ ಮೇಡಮ್ ಅವರು ಟಿಂಗ್ 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 ಪುಳಿಯೋಗರೆ ಮಾಡ್ತಾಳೆ. 2 ಸ್ಪೂನ್ ಆಯಿಲ್, ಶೇಂಗಾ. ಸೊ ನೀವು ಮನೇಲಿ ಎಷ್ಟು ತಿಂತೀರಾ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಸೊ ಇದು ಶೇಂಗಾ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಆಗಿರೋಕಲ್ಲ. ಪೂರ್ತಿ ಬ್ರೌನ್ ಆಗಿರೋ ಚೆನ್ನಾಗಿ ಸರಿಯಾಗಿ ಅನ್ಸಲ್ಲ. ಉದ್ದಿನಬೇಳೆ ಹಾಕ್ತಿದ್ದೀನಿ, ಕಡಲೆಬೇಳೆ, ಜೀರಿಗೆ ಒಂದು ಸ್ವಲ್ಪ, ಸಾಸಿವೆ, ಹಿಂಗ್. ಇದು ನಾವು ಒಂದು ಸ್ವಲ್ಪ ಬೆಲ್ಲ ಹಾಕೊಂತ ಇದೀವಿ. ನಮ್ಮ ಮಕ್ಳಿಗೆಲ್ಲ ಸ್ವಲ್ಪ ಸ್ವೀಟ್, ನಮ್ಮ ಮನೆ ಡೈನಾಮಿಕ್ ರಾಕಿ ಅವ್ರಿಗೂ ಸ್ವಲ್ಪ ಸ್ವೀಟ್ ಟೆಂಪಲ್ ಅಲ್ಲೆಲ್ಲ ಸಿಗುತ್ತಲ್ಲ ಎಲ್ಲ ಆ ತರ ಬೇಕು ಅಂತ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲ ಹಾಕೊಂತ ಇದೀವಿ. ನೀವು ಬೇಕಿದ್ರೆ ಇದನ್ನ ಸ್ಕಿಪ್ ಮಾಡ್ಕೊಬಹುದು. ಪುಳಿಯೋಗರೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈ ಗೊಜ್ಜಿಗೆ ನಾವು ಯಾವ ತರ ಮಾಡ್ಕೊಂತೀವಿ ಅಂತ ತೋರಿಸ್ತಾ ಇದೀವಿ ಅಷ್ಟೇ. ಕರಿಬೇವು. ಸೊ ಇವಾಗ ನಮ್ಮ ಫ್ರೆಶ್ ಹೋಮ್ ಮೇಡ್ ಪುಳಿಯೋಗರೆ ಗೊಜ್ಜು ಹಾಕೋಬೇಕು. ಸಾಲ್ಟ್. ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿರೋ ಕಲರ್ ಎದ್ದು ಬಂದಿದೆ ಅಂತ ಪುಳಿಯೋಗರೆ ಗೊಜ್ಜಿಂದು. ಇವಾಗ ರೈಸ್ ಎಲ್ಲ ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ, ವೈಟ್ ರೈಸ್ನ. ಟನ್ ಪುಳಿಯೋಗರೆ ರೆಡಿ ರೆಡಿ. ಇನ್ನು ತಿನ್ನೋಣ. ತಿನ್ನೋ ಕೆಲಸ ಇವಾಗ. ಅದು ನಮ್ಮ ಡೈನಾಮಿಕ್ ರಾಕಿ ಅವ್ರ ಕೆಲಸ. ಸೊ ನೋಡಿ ಸ್ನೇಹಿತರೆ, ಫುಲ್ ಪುಳಿಯೋಗರೆ ರೆಡಿ ಆಗೈತೆ. ಇವಾಗ ತಿನ್ನೋ ಟೈಮ್. ಇವಾಗ ನಮ್ಮ ಅಮ್ಮನೊಂದು ಕೆಲಸ ಆಯಿತು, ಪೂಜಾದೊಂದು ಕೆಲಸ ಆಯಿತು. ನನ್ನ ಕೆಲಸ ಏನು ಹೇಳಿ? ತಿನ್ನುವುದು ನನ್ನ ಕೆಲಸ. ಸ್ನೇಹಿತರೆ, ಈ ಪುಳಿಯೋಗರೆ ಗೊಜ್ಜು ಹೆಂಗೆ ಅಂತಂದ್ರೆ ಸುಮಾರು ಜನ ಸುಮಾರು ವೆರೈಟಿ ಡಿಫ್ರೆಂಟ್ ಟೈಪ್ ಆಫ್ ವೆರೈಟಿ ಮಾಡ್ತಾರೆ. ಬಟ್ ನಾನು ಏನಕ್ಕೆ ಸ್ಪೆಷಲ್ ಆಗಿ ತೋರಿಸ್ದೆ ನಿಮಗೆ ಅಂತಂದ್ರೆ, ನಮ್ಮ ಅಮ್ಮ ಮಾಡೋ ಪುಳಿಯೋಗರೆ ಇದು ಗೊಜ್ಜು ಒಂಥರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಅದು ಒಟ್ಟಿನಲ್ಲಿ ಎಲ್ಲ ತೋರಿಸಿದೀನಿ ನಿಮಗೆ. ಇವಾಗ ಸ್ವಾಹಂ. ಅಲ್ಟಿಮೇಟ್. ಇವತ್ತು ಹೆಂಗೆ ಅಂದ್ರೆ ಸಂಜೆ ತನಕ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಫುಲ್ ಪುಳಿಯೋಗರೆ ಸ್ಮೆಲ್ ಇರ್ತದೆ ನಮ್ಮ ಮನೇಲಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ತುಂಬ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ನೆಕ್ಸ್ಟ್ ಬ್ಲಾಗು. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲೇ ಗೊತ್ತಾಗುತ್ತೆ. ಯಾರ್ಯಾರು ಬರೋರಿದ್ದಾರೆ, ಏನೇನೋ ಇದೆ, ಎಲ್ಲ ಕೆಲಸಗಳು ಎಲ್ಲ ತೋರಿಸ್ತೀವಂತೆ ನಿಮಗೆ. ಸೊ ಈ ಬ್ಲಾಗನ್ನು ಇಲ್ಲಿಗೆ ಶುಭಂ ಎಂದು ಮುಗಿಸೋಣ. ಸೊ ಸರಿ ಸ್ನೇಹಿತರೆ, ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್, ಕಾಮೆಂಟು, ಶೇರ್ ಮಾಡಿ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.